ಅವ್ರಿಗೆ ಭೇಟಿಯಾಗಿ ಈ ರಾಜ್ಯದ ಅಭಿವೃದ್ಧಿ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ನಾನು ಅವರಿಗೆ ಮಾಹಿತಿ ಕೊಡ್ತಾ ಬಂದಿದ್ದೇನೆ. ಈಗಲೂ ಸಹಿತ ಅವರಿಗೆ ಭೇಟಿಯಾಗಿ ಅವರ ಮಾರ್ಗದರ್ಶನ ತೆಗೆದುಕೊಂಡಿದ್ದೇವೆ. ನೋಡಿ, ನಮ್ಮ ಅಭಿವೃದ್ಧಿ ಇದೆ, ಕಲ್ಯಾಣ ಕರ್ನಾಟಕ ಇದೆ, ಶಿಕ್ಷಣ ಇದೆ, ಆರೋಗ್ಯ ಇದೆ, ಅರಣ್ಯ ಇದೆ, ಪ್ರಕೃತಿ ಇದೆ, ಪರಿಸರ ಇದೆ. ಇವೆಲ್ಲ ವಿದ್ಯಮಾನಗಳ ಬಗ್ಗೆ ಅದನ್ನೆಲ್ಲ ಚರ್ಚೆ ಮಾಡ್ತೀರಾ ಸರ್? ಅದನ್ನೆಲ್ಲ ಚರ್ಚೆ ಮಾಡ್ತೀರಾ ಸರ್? ಸರ್, ರಾಜ್ಯದಲ್ಲಿ ಇಷ್ಟೊಂದು ಹಾಟ್ ಸಬ್ಜೆಕ್ಟ್ ಆಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ದೆಹಲಿಗೆ ಪೆರೇಡ್ ನಡೆಸ್ತಿದ್ದಾರೆ, ಸಿಎಂ ಒಂದ್ ಕಡೆ ಹೇಳಿಕೆ ಕೊಡ್ತಾರೆ, ಡಿಸಿಎಂ ಹೇಳಿಕೆ ಕೊಡ್ತಿದ್ದಾರೆ. ನೀವು ಕೂಲ್ ಅಂಡ್ ಕಾಮ್ ಆಗಿ ಅರಣ್ಯ ನಾವು ನಮ್ ಜವಾಬ್ದಾರಿ ಇದೆ, ಇಲಾಖೆ ಬಗ್ಗೆ ಚರ್ಚೆ ನಡೆದಿದೆ. ನಮ್ಮ ಜವಾಬ್ದಾರಿ ಇದೆ. ನಮ್ಗೆ ಏನ್ ಜವಾಬ್ದಾರಿ ಕೊಟ್ಟಿದೆ, ಶಿಸ್ತಿನ ಸಿಪಾಯಿಯಾಗಿ ಆ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸ್ತಾರೆ. ಎಸಿಸಿ ಅಧ್ಯಕ್ಷರು ಅಷ್ಟೊಂದು ಕೂಲ್ ಆಗಿದಾರ ನೋಡಿ. ಈಗ ಹೆಂಗ್ ಕಾಣಿಸ್ತದೆ ನಿಮ್ಗೆ? ಅತ್ಯಂತ ಕೂಲ್ ಆಗೇ ಇದ್ದಾರೆ. ಏನ್ ಸಮಸ್ಯೆ ಇಲ್ಲ. ಏನು ಏನೇ ಇದ್ರು ಎಲ್ಲ ವರಿಷ್ಠರೆಲ್ಲವನ್ನು ಸರಿ ಮಾಡ್ತಾರೆ. ಭೇಟಿ ಮಾಡ್ತಾ ಇರೋದು ಗೊಂದಲ ಯಾವುದು ಗೊಂದಲ ಇಲ್ಲ, ಯಾವುದು ಕ್ರಾಂತಿ ಇಲ್ಲ. ಯಾವಾಗ ಗೊಂದಲ ಬಗೆಹರಿಬಹುದು ಸರ್? ವರಿಷ್ಠರು ಯಾವಾಗ ಬಗೆಹರಿಸ್ತಾರೆ? ಸುಸೂತ್ರವಾಗಿ ಇವತ್ತಿನ ದಿವಸ ಗಟ್ಟಿಯಾಗಿ ಸರ್ಕಾರ ಮುಂದುವರಿತದೆ. ಖರ್ಗೆ ಸರ್ ಅಧಿಕಾರ ಹಂಚಿಕೆ ಬಹಳ ಸಲ ಹೇಳಿದ್ದೇನೆ ನಾನು. ಈಗಾಗಲೇ ವರಿಷ್ಠರು ನಾಯಕತ್ವದ ಬಗ್ಗೆ ಯಾರು ತುಟಿ ಪಟಕ್ ಕಾಣಬಾರ್ದು ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಪಕ್ಷದ ಕಾರ್ಯಕರ್ತನಾಗಿ ಏನು ವರಿಷ್ಠರು ನಮ್ಗೆ ಸೂಚನೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಡೀತೀವಿ.